ಬುದ್ಧಿ ಕ್ಷಣಿಕವಾಗಿರುತ್ತದೆ, ಕ್ಷಣ ಕ್ಷಣಕ್ಕೂ ಉತ್ಪತ್ತಿ ನಾಶವನ್ನು ಹೊಂದುತ್ತದೆ. ಬುದ್ಧಿ ಅದೇನದ ಅಂತಂದ್ರ ಅವ್ರ ಸ್ವರೂಪವಾಗಿರುತ್ತದೆ ಅಂತ ಅವ್ರು ಒಪ್ತಾರೆ. ಒಂದ್ ವೇಳೆ ಚಿತ್ರೂಪವೇ ಆತ್ಮ ಅಂದ್ರ ಅವ್ರು ಹೇಳುವಂತ ಕ್ಷಣಿಕ ವಿಜ್ಞಾನವಾದಿಗಳು ಹೇಳುವಂತ ಯಾವ ಬುದ್ಧಿ ಏನಿದೆ, ಕ್ಷಣ ಕ್ಷಣಕ್ಕೂ ಉತ್ಪತ್ತಿ ನಾಶ ಆಗುವಂತ ಬುದ್ಧಿ ಏನಿದೆ, ಅವ್ರು ಅದಕ್ಕ ಆತ್ಮ ಅಂತ ಒಪ್ಪಿ ಅದಕ್ಕ ಚಿತ್ರೂಪ ಅಂತ ಒಪ್ತಾರ. ಮತ್ ಬರೀ ನಾವು ಚಿತ್ತೇ ಆತ್ಮ ಅಂದ್ರ ಅವ್ರು ಹೇಳುವಂತ, ಅವರು ಪ್ರತಿಪಾದನೆ ಮಾಡುವಂತ ಕ್ಷಣಿಕ ರೂಪವಾದ ಬುದ್ಧಿಗೆ ಆತ್ಮ ಅಂತ ಏನಂತಾರಲ್ಲ, ಅವ್ರ ಮತದಲ್ಲಿ ಅತಿವ್ಯಾಪ್ತಿ ದೋಷ ಅಲ್ಲಿ ಒಕ್ಕತ್ ಲಕ್ಷಣ. ಅದಕ್ಕ ಅದ್ರ ಮುಂದೆ ಏನ್ ಇಟ್ರು ಅಂದ್ರ ಆನಂದ ಅಂತ ಇಟ್ರು. ಆನಂದ ಅನ್ನೋದ್ರಿಂದ ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿಗೆ ಆತ್ಮ ಅಂತಾರ, ಕ್ಷಣ ಕ್ಷಣಕ್ಕೆ ಉತ್ಪತ್ತಿ ನಾಶ ಆಗೈತಿ, ಅದು ಚಿದ್ರೂಪ ಅರು ಸ್ವರೂಪ ಉಳುದು ಅಂತ ಹೇಳ್ತಾರ. ಆದ್ರೆ ಆ ಕ್ಷಣಿಕ ಏನ ವಿಜ್ಞಾನ ರೂಪವಾದ ಬುದ್ಧಿ ಏನೈತಲ್ಲ, ಅದು ಆನಂದ ಸ್ವರೂಪ ಅಲ್ಲ ಅಂತ ಅವರು ಒಪ್ಪೋದ್ರಿಂದ ಅಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತ ಆನಂದ ಅಂತ ಇಟ್ರು. ಬರೀ ಆನಂದವೇ ಆತ್ಮ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ಆಗ್ತದ ಅಂದ್ರ, ವಿಷಯವನ್ನ ಏನೋ ಸೇವಿಸುವಂತ, ವಿಷಯ ಸುಖವನ್ನ ಪಡೆಯುವಂತ ವೈಷಯಿಕರು ಅಂದ್ರೆ ವಿಷಯದ ಸುಖವನ್ನ ಅಪೇಕ್ಷೆ ಮಾಡುವಂತ ವೈಷಯಿಕರು ಅಂದ್ರ ವಿಷಯಗಳಲ್ಲಿ ಕೂಡ ಆನಂದ ತೋರ್ತದಲ್ಲ, ಅದಕ್ಕೆ ವಿಷಯಾನಂದ ಅಂತಾರ. ವಿಷಯಗಳ ಉಪಾದಿಯಿಂದ ತೋರುವಂತ ಆನಂದ ವಿಷಯಾನಂದ. ಆ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಬರೀ ಆನಂದವೇ ಆತ್ಮ ಅಂದ್ರ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತದ. ಅದಕ್ಕ ಅಲ್ಲಿ ಅತಿವ್ಯಾಪ್ತಿ ಆಗಬಾರದು. ವಿಷಯಾನಂದ ಅದು ನಿಜವಾದ ಆನಂದ ಅಲ್ಲ. ಅದು ವಿಷಯಗಳ ಉಪಾದಿಯಿಂದ ಕೂಡಿತಂದ್ಮೇಲೆ ಅದು ದುಃಖ ಮಿಶ್ರಿತವಾದ ಅದು ಸುಖ ಇದ್ದಲ್ಲಿ ಅದಕ್ಕ ಅದು ಅಚ್ಚ ಸುಖ ಅಲ್ಲ. ಅದಕ್ಕ ಆನಂದ ಪದ ಇಟ್ಟು ಇನ್ನ ಅಲ್ಲಿ ನಾವು ಅಷ್ಟೇ ಬಿಟ್ಟು ಬಿಟ್ವಿ ಅಂದ್ರ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತತಿ. ಅದನ್ನ ತಪ್ಪಿಸುವ ಸಲುವಾಗಿ ಏನ್ ಇಟ್ರು ಅಂತಂದ್ರ ಪರಿಪೂರ್ಣ ಅಂತ ಇಟ್ರು. ವಿಷಯಾನಂದ ಕ್ಷಣಿಕವಾಗಿರ್ತವ, ಪರಿಚ್ಛಿನ್ನವಾಗಿ. ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವ ಭೋಗವೆನಿಸಿ ತೋರ್ಪ ವಿಷಯಾನಂದಕ್ಕೆ ಲಕ್ಷಣ ಹೇಳ್ತಾರೆ. ನಾವು ಇಚ್ಛಿಸಿದ ವಿಷಯ ಪ್ರಾಪ್ತಿ ಆತಂದ್ರ ಅದ್ರೊಳಗ ಪ್ರಿಯ ಮೋದ ಪ್ರಮೋದ ವೃತ್ತಿಯೊಳಗ ಯಾವ ಆನಂದ ತೋರ್ತದ ವಿಷಯಾನಂದ, ಅದು ಪರಿಚ್ಛಿನ್ನವಾಗ್ಯದ. ಅದಕ್ಕ ಅದು ಪೂರ್ಣ ಆನಂದ ಅಲ್ಲ. ಆ ಪೂರ್ಣ ಆನಂದ ಅಲ್ಲ. ಆದ್ರೆ ನಿದ್ರಾನಂದ ಪೂರ್ಣದ ನಿದ್ರಾನಂದ ಏನದ ಪೂರ್ಣದ. ಆದ್ರೆ ಅದಕ್ಕ ಅವಿದ್ಯೆ ಆವೃತವಾಗಿರ್ತದ. ಅದನ್ನ ಇಲ್ಲಿ ಹೇಳಿಲ್ಲ. ಈಗ ಏನ್ ಹೇಳ್ತಾರ, ಬರೀ ಆನಂದವೇ ಆತ್ಮ ಅಂತ ಒಪ್ಪಿದ್ರ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಹಂಗಾರೆ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತೈತಲ್ಲ, ಅದು ಪರಿಚ್ಛಿನ್ನದ. ಆದರೆ ಆತ್ಮನ ಸ್ವರೂಪವಾದ ಆನಂದ ಪರಿಪೂರ್ಣ. ಅದಕ್ಕೆ ಅಲ್ಲಿ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗಬಾರದು ಅಂತ ತಿಳ್ಕೊಂಡು ಪರಿಪೂರ್ಣ ಅನ್ನುವಂತ ಲಕ್ಷಣವನ್ನ ಕೊಟ್ಟು, ಅದಕ್ಕೆ ಪರಿಪೂರ್ಣ ಅನ್ನುವಂತ ಲಕ್ಷಣ ಕೊಡುವುದರಿಂದ ಅಲ್ಲಿ ಯಾವ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗುವುದನ್ನ ಅದು ಏನ್ ಮಾಡ್ತದೆ, ತಪ್ಪಿಸ್ತದ. ಈ ರೀತಿಯಾಗಿ ಹೇಳಿದ್ರು. ಇನ್ನ ನಿತ್ಯ ತಗೊಂಡಾರ ಮೊದಲವರು, ಇನ್ನು ಈ ಕಡೆ ಹೇಳ್ತಾರ ನಿತ್ಯ ಮೊದಲು ತಗೊಂಡಾರ. ತತ್ವ ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಬರ್ತದಲ್ಲ, ಪರಿಪೂರ್ಣ ಕೊನೆಗೆ ಬರ್ತದೆ. ನಾ ಪರಿಪೂರ್ಣ ಮೊದಲು ಹೇಳಿದೆ. ಅದು ವಿಷಯಾನಂದದಲ್ಲಿ ಆನಂದ ಅಷ್ಟ ನಾವು ಲಕ್ಷಣವನ್ನು ಇಟ್ಟಿವಿ ಅಂದ್ರ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗ್ತದ. ಆದ್ರೆ ವಿಷಯಾನಂದ ಅನಿತ್ಯ. ವಿಷಯಾನಂದ ಏನದ ಇದು ಅನಿತ್ಯ. ಅದು ಶಾಶ್ವತವಾಗಿ ಆನಂದ ಅಲ್ಲ. ವಿಷಯಗಳು ಇಲ್ಲಿ ತನ ಇರ್ತಾವ, ಅದ್ರ ಭೋಗ ಎಲ್ಲಿ ತನ ಇರ್ತಾವ, ಅಲ್ಲಿ ತನ ಆನಂದ ಸುಖ ಪ್ರಾಪ್ತಿ ಆಗ್ತದೆ. ಇಂದ್ರಿಯ ವಿಷಯ ಸಂಯೋಗ ಜನ್ಯದ. ಅದಕ್ಕ ಅದು ಏನದ ಅನಿತ್ಯ. ಆದ್ರ ಅಲ್ಲಿ ಅತಿವ್ಯಾಪ್ತಿ ಆಗುವುದನ್ನ ತೊಳೆಯ ಸಲುವಾಗಿ ಇಲ್ಲಿ ಏನಿಟ್ರು ನಿತ್ಯ ಅಂತ ಇಟ್ರು. ವಿಷಯಾನಂದ ಅನಿತ್ಯದ, ಕ್ಷಣಿಕದ. ಅದನ್ನ ಅಲ್ಲಿ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗುವುದನ್ನು ತಪ್ಪಿಸುವ ಸಲುವಾಗಿ ನಿತ್ಯ ಅಂತ ಇಟ್ರು.
ನಿತ್ಯ ಅನ್ನೋದ್ರಿಂದ ವಿಷಯಾನಂದದಲ್ಲಿ ಅತಿವ್ಯಾಪ್ತಿ ಆಗುವುದಿಲ್ಲ ಅಂತ ಈ ರೀತಿಯಾಗಿ ಹೇಳಿ. ಬರೀ ನಿತ್ಯ ಇದ್ದದ್ದೇ ಆತ್ಮ ಅಂದ್ರ, ಬರೀ ನಿತ್ಯ ಇದ್ದದ್ದ ನಿತ್ಯವೇ ಆತ್ಮ ಅಂದ್ರ, ನಿತ್ಯ ಇದ್ದದ್ದು ಆತ್ಮ ಅಲ್ಲ, ನಿತ್ಯವೇ ಆತ್ಮ ಸ್ವರೂಪ. ನಿತ್ಯ ಅಂದ್ರ ಆತ್ಮನಿಗೆ ನಿತ್ಯ ಅನ್ನುವಂತ ವಿಶೇಷಣ ಕೊಟ್ಟು ಆ ನಿತ್ಯ ವಿಶೇಷಣದಿಂದಲೇ ಆತ್ಮನನ್ನು ಹೇಳಕ್ ಹೋದು ಅಂದ್ರ, ನೈಯಾಯಿಕರು ಕಾಲ ಮತ್ತು ದಿಕ್ಕುಗಳಿಗೆ ನಿತ್ಯ ಅಂತ. ಅವರು 9 ದ್ರವ್ಯಗಳನ್ನು ಹೋಗ್ತಾರ ನೈಯಾಯಿಕ. 5 ನಿತ್ಯ ದ್ರವ್ಯಗಳು, 4 ಅನಿತ್ಯ ದ್ರವ್ಯಗಳು. ಪಂಚಮಹಾಭೂತಗಳು 5 ಹೌದಲ್ಲ. ಆತ್ಮ ಮನಸ್ಸು 7, ಕಾಲ ದಿಶಾ 9. ಆಕಾಶಕ ನಿತ್ಯ ದ್ರವ್ಯ ಅಂತಾರ, ಕಾಲ ದಿಕ್ಕಿಗೂ ನಿತ್ಯ ಅಂತಾರ, ಕಾಲ ಮತ್ತು ದಿಕ್ಕು ನಿತ್ಯ ಅಂತ. ಆತ್ಮ ಮತ್ತು ಮನಸ್ಸಿಗೂ ನಿತ್ಯ ಅಂತ. ಅದಕ್ಕ ಕಾಲ ಮತ್ತು ದಿಕ್ಕುಗಳಿಗೆ ಅವ್ರು ನಿತ್ಯ ಅಂತ. ಬರೀ ನಿತ್ಯ ವಿಶೇಷಣ ಕೊಟ್ಟು ಆತ್ಮ ಅಂದ್ವಿ ಅಂದ್ರ ಅವ್ರ ಮತದಲ್ಲಿ ಅತಿವ್ಯಾಪ್ತಿ ಆಗ್ತದೆ. ಕಾಲ ಮತ್ತು ದಿಕ್ಕುಗಳಲ್ಲಿ ನಿತ್ಯತ್ವದ ಲಕ್ಷಣ ಹೋಗ್ತದ. ಆದ್ದರಿಂದ ಏನ್ ಹೇಳಿದ್ರು ಅಂತಂದ್ರೆ ಪರಿಪೂರ್ಣ ಹೇಳಿದ್ರು, ಪರಿಪೂರ್ಣ ಲಕ್ಷಣವನ್ನು ಹೇಳಿ. ಅಂದ್ರೆ ಅವ್ರು ಕಾಲ ಮತ್ತು ದಿಕ್ಕು ನಿತ್ಯ ಅಂತ ಹೇಳಿದ್ರು ಕೂಡ ಈ ಕಾಲ ಮತ್ತು ದಿಕ್ಕು ವೇದಾಂತದ ರೀತಿಯಿಂದ ನಿತ್ಯ ಅಲ್ಲ, ಅದು ಪರಿಪೂರ್ಣ ಅಲ್ಲ. ಏನ್ರಿ, ಕಾಲ ದಿಕ್ಕು ಅವ್ರು ನಿತ್ಯ ಅನ್ನವಲ್ರು. ನಾವು ಅಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತ ಪರಿಪೂರ್ಣ ಅಂತ ಲಕ್ಷಣ ಇಡ್ತೀವಿ. ಅಂದ್ರೆ ಪರಿಪೂರ್ಣ ಲಕ್ಷಣ ಇಡುವುದರಿಂದ ಅತಿವ್ಯಾಪ್ತಿಯಲ್ಲಿ ಆಗುವುದು ಯಾಕೆ ತಪ್ಪತ್ತೆ ಅಂದ್ರ, ಆತ್ಮ ಒಬ್ಬನೇ ಪರಿಪೂರ್ಣ ವೇದಾಂತದ ರೀತಿಯಿಂದ, ಕಾಲ ಮತ್ತು ದಿಕ್ಕು ಪರಿಪೂರ್ಣ ಅಲ್ಲ, ವೇದಾಂತ ರೀತಿಯಿಂದ ಪರಿಪೂರ್ಣ ಅಲ್ಲ. ಆದ್ದರಿಂದ ಅಲ್ಲಿ ಅತಿವ್ಯಾಪ್ತಿ ಆಗುವುದು ತಪ್ಸು ಸಲುವಾಗಿ ಪರಿಪೂರ್ಣ ಅಂತ ಲಕ್ಷಣವನ್ನ ಇಟ್ಟರು. ಇನ್ನ ಪರಿಪೂರ್ಣ ಆದ ಮೇಲೆ ಏನ್ರಿ ನಿಜ ಅಂತ ಇಟ್ರಲ್ಲ, ನಿಜ ನಿರತಿಶಯ ಇಟ್ರು. ಏನ್ರಿ, ನಿಜ ನಿರತಿಶಯ ಇಟ್ರು. ಈಗ ಅಲ್ರಿ, ನೀವು ಪರಿಪೂರ್ಣ ಲಕ್ಷಣ ಇಟ್ಟಿದ್ದಕ್ಕ ಆತ್ಮ ಅಂದ್ರ ಎಲ್ಲಿ ಅತಿವ್ಯಾಪ್ತಿಯ? ಆಕಾಶನ ಕೂಡ ಅದು ಕೂಡ ಪರಿಪೂರ್ಣ ಅದ. ಹೆಂಗ? 4 ಭೂತಗಳಿಗಿಂತ ವ್ಯಾಪಕ. ಅಲ್ಲಿನೂ ಪರಿಪೂರ್ಣ ಲಕ್ಷಣ ಒಮ್ಮೊಮ್ಮೆ ದೃಷ್ಟಾಂತ ಕೊಡುವಾಗ ಹೇಳ್ತಾರ. ಬರೀ ಪರಿಪೂರ್ಣ ವಿಶೇಷಣ ಕೊಟ್ಟು ಆತ್ಮ ಅಂದ್ರ ಆಕಾಶನ ಪರಿಪೂರ್ಣ ಅದ, ಅದು ಅದರಲ್ಲಿ ಅತಿವ್ಯಾಪ್ತಿ ದೋಷ ಆಗ್ಬಹುದು ಅಂತ ತಿಳ್ಕೊಂಡು ನಿಜ ನಿರತಿಶಯ ಅಂತ ಇತ್ತು. ನಿಜ ನಿರತಿಶಯ ಅಂತ ಹೇಳುವುದ್ರಿಂದ ಆಕಾಶದಲ್ಲಿ ಅತಿವ್ಯಾಪ್ತಿ ಆಗುವುದು ಏನಾಕತಿ? ತಪ್ತದ. ಯಾಕಂದ್ರ ಆಕಾಶದಲ್ಲಿ ನಿರತಿಶಯ ವ್ಯಾಪಕ ಇಲ್ಲ, ಸಾತಿಶಯ ವ್ಯಾಪಕ. ಏನ್ರಿ, ಸಾತಿಶಯ ವ್ಯಾಪಕ. ಆದ್ರ ಆತ್ಮ ನಿಜ ನಿರತಿಶಯ, ನಿರತಿಶಯ ವ್ಯಾಪಕ. ಇದು ಆಕಾಶ ಸಾತಿಶಯ ವ್ಯಾಪಕ. ಭೂಮಿಗಿಂತ ನೀರು ದೊಡ್ಡದು, ನೀರಿನಕ್ಕಿಂತ ಅಗ್ನಿ ದೊಡ್ಡದು, ಅಗ್ನಿಕ್ಕಿಂತ ವಾಯು ದೊಡ್ಡದು, ವಾಯುವಿನಕ್ಕಿಂತ ಆಕಾಶ ದೊಡ್ಡದು. ಅದಕ್ಕ ಆಪೇಕ್ಷಿಕ ವ್ಯಾಪಕ ಅಂತಾರ ನೋಡಿ. ಆಪೇಕ್ಷಿಕ ವ್ಯಾಪಕ ಅಂದ್ರ ಒಂದರ ದೃಷ್ಟಿಯಿಂದ ವ್ಯಾಪಕ ಇದ್ರು ಮತ್ತೊಂದರ ದೃಷ್ಟಿಯಿಂದ ಪರಿಶೀಲಿಸ್ತಾರ, ಆಪೇಕ್ಷಿಕ ವ್ಯಾಪಕ ಅಂತಾರ. ಹಂಗ ಅದರಲ್ಲಿ ಪರಿಪೂರ್ಣತ್ವ ಅಥವಾ ವ್ಯಾಪಕತ್ವ ಆಕಾಶದಲ್ಲಿ ಕಂಡು ಬಂದ್ರು ಕೂಡ ಅದು ಸಾತಿಶಯ ವ್ಯಾಪಕತ್ವದ. ಅದಕ್ಕೆ ಅದರಲ್ಲಿ ಅತಿವ್ಯಾಪ್ತಿ ಆಗುವುದನ್ನು ತಪ್ಪಿಸೋ ಸಲುವಾಗಿ ನಿಜ ನಿರತಿಶಯ ಅನ್ನುವಂತ ಪದವನ್ನ ಇಟ್ರು. ಹಂಗಾರ ನಿಜ ನಿರತಿಶಯ ಅಂತಂದ್ರ ನಿರತಿಶಯ ಅಂದ್ರೆ ನಿರತಿಶಯ ವಿಶೇಷಣ ಕೊಟ್ಟು ಬ್ರಹ್ಮನಿಗೆ, ಚೇತನಕ್ಕ ನಿರತಿಶಯವೇ ಆತ್ಮ ಅಥವಾ ಬ್ರಹ್ಮ ಅಂದ್ರ ಮಾಯೇನು ಕೂಡ ಆಕಾಶಕ್ಕಿಂತನೂ ವ್ಯಾಪಕ ಆದ್ಮೇಲೆ ಅಲ್ಲಿನೂ ಒಂದೇನಪ್ಪಾ ಅಂತಂದ್ರ ಅದು ಅದರಲ್ಲಿ ವ್ಯಾಪಕತ್ವ ಮಾಯೆಯಲ್ಲಿನೂ ಅದ ಅಲ್ಲ, ಮಾಯೆಯಲ್ಲಿನೂ ವ್ಯಾಪಕತ್ವ ಅದ ಅಲ್ಲ, ಆಕಾಶಕ್ಕಿಂತಲೂ ವ್ಯಾಪಕತ್ವ ಐತೆ ಎಲ್ಲಿ? ಮಾಯೆ. ಈ ನಿರತಿಶಯ ಅಂತಂದ ಉಳ್ಳುದೇ ಆತ್ಮ ಅಂದ್ರ ಅದು ಕೂಡ ವ್ಯಾಪಕದವರಲ್ಲಿ
ಅತಿ ಆಗಬಹುದಲ್ಲ ಅಂತ ತಿಳ್ಕೊಂಡು ಏನ್ ಮಾಡಿದ್ರ ಅಂದ್ರ ಮಾಯೆ ಅದು ಅದರಲ್ಲಿ ವ್ಯಾಪಕತ್ವ ಇದ್ರೂ ಕೂಡ ಆದರ ಅದು ಹೆಂಗದ ಮಾಯೆ ಅಂತಂದ್ರ ನೋಡ್ರಿ ವಿಕಲ್ಪ ಉಳ್ಳದ. ಮಾಯೆ ವ್ಯಾಪಕ ಇದ್ರೂ ಕೂಡ ಮಾಯೆ ಹಲವು ವಿಕಲ್ಪ ಜ್ಞಾನಗಳಿಂದ ಕೂಡ್ಕೊಂಡ. ಆ ಹಲವು ವಿಕಲ್ಪ ಜ್ಞಾನಗಳಿಂದ ಕೂಡಿರುವುದರಿಂದ ಮಾಯೆ ಅದಕ್ಕ ಅದಲ್ಲಿ ನಾವು ನಿರತಿಶಯ ಅಂತ ಪದ ಇಟ್ಟು ಒಂದ್ ವೇಳೆ ಅಷ್ಟಕ್ಕ ಬಿಟ್ರ ಮಾಯೆಯಲ್ಲಿ ಅತಿ ವ್ಯಾಪ್ತಿ ಆಗ್ತೈತೆ ಅಂತ ತಿಳ್ಕೊಂಡು ಇವ್ರು ಏನಂದ್ರು ನಿರ್ವಿಕಲ್ಪ ಅಂತ ಒಂದು ವಿಶೇಷಣ ಕೊಟ್ಟ. ನಿರ್ವಿಕಲ್ಪ ವಿಶೇಷಣ ಕೊಟ್ಟಿರುವುದರಿಂದ ಬರೀ ಸ್ವಾಮೀಜಿ ಕಡೆ ಮೇಲೆ ಹೇಳ್ರಿ ಆತ್ಮ ಅದು ನಿರತಿಶಯ ವ್ಯಾಪಕ ಇದ್ರು ಮಾಯೆಯಲ್ಲಿ ವ್ಯಾಪಕತ್ತಿದ್ರು ಕೂಡ ಆದ್ರ ಮಾಯೆ ವಿಕಲ್ಪ ಉಳ್ಳುತ್ತದೆ, ಹಲವು ವಿಕಲ್ಪ ಜ್ಞಾನ ಉಳ್ಳುತ್ತದೆ. ಅದಕ್ಕ ಅಲ್ಲಿ ಅತಿ ವ್ಯಾಪ್ತಿ ಆಗಬಾರ್ದು ಅಂತ ಹೇಳಿ ಆತ್ಮನಿಗೆ ನಿರ್ವಿಕಲ್ಪ ಅಂತ ಒಂದೇನು ವಿಶೇಷಣ ಕೊಡ್ತಾರೆ. ಆತ್ಮ ನಿರ್ವಿಕಲ್ಪದ, ಯಾವ ವಿಕಲ್ಪನೆಗಳು ಇಲ್ಲ. ಏನ್ ಸಂಕಲ್ಪ ವಿಕಲ್ಪಗಳು ಅದಾವನ ಆತ್ಮನಲ್ಲಿ, ಬ್ರಹ್ಮದಲ್ಲಿ ಚೇತನದಲ್ಲಿ ಇಲ್ಲಲ್ಲ. ಅದಕ್ಕ ವಿಕಲ್ಪ ನಿರ್ವಿಕಲ್ಪ ಅಂತ ಮಾಯೆ ವಿಕಲ್ಪ ಉಳುದದ, ಅದಕ್ಕೆ ಆತ್ಮ ನಿರ್ವಿಕಲ್ಪದ. ಅಲ್ಲಿ ಅತಿ ವ್ಯಾಪ್ತಿ ಆಗಲು ತಪ್ಪಿಸ್. ಹೌದ್ರಿ, ನಿರ್ವಿಕಲ್ಪ ಅಂತಂದ್ರ ಒಬ್ಬನೊಬ್ಬ ಹಠಯೋಗಿ ಸಗುಣಾಷ್ಟಾಂಗ ಯೋಗವನ್ನು ಸಾಧಿಸ್ತಾ ಅವ ಸಮಾಧಿ ಒಳಗ ಹೋಗಿ ಅವನ ಬುದ್ಧಿ ಅಥವಾ ಮನಸ್ಸು ಅಡಗುತ್ತಂದ್ರ ಅವನು ಕೂಡ ನಿರ್ವಿಕಲ್ಪ ಸಮಾಧಿ ಒಳಗಿರ್ತಾನಲ್ಲ. ನೋಡ್ರಿ, ಅವ ಹೆಂಗದಾನ ಸಮಾಧಿ ಕುಂತಾಗ ಅವನು ನಿರ್ವಿಕಲ್ಪನಾಗಿರ್ತಾನಲ್ಲ. ಹಂಗಾರೆ ಬರೀ ನಿರ್ವಿಕಲ್ಪ ಇದ್ದದ್ದೇ ಆತ್ಮ ಅಂದ್ರ ಸಮಾಧಿಯನ್ನ ಸಾಧಿಸುವಂತ ಹಠಯೋಗಿಯಲ್ಲಿ ಅತಿ ವ್ಯಾಪ್ತಿ ದೋಷ ಆಗ್ತದಲ್ಲ ಅಂದ್ರ ಅವ ನಿರ್ವಿಕಲ್ಪ ಸಾಧನದೊಳಗಿರ್ಬಹುದು. ಎಲ್ಲಿವರೆಗೆ ಮನಸ್ಸ ಏನ ಅದು ಬ್ರಹ್ಮದಲ್ಲಿ ಅಡಗಿರ್ತದ ಅಲ್ಲಿವರೆಗೆ ನಿರ್ವಿಕಲ್ಪ ಆಗಿರ್ಬಹುದು. ಆದರೆ ನಿರ್ವಿಕಲ್ಪ ಸಮಾಧಿಯನ್ನು ಸಾಧಿಸಿದರೂ ಕೂಡ ಅವನು ಅಂತಃಕರಣ ಅಥವಾ ಮಾಯೆಯ ಏನೋ ಉಪಾಧಿಯಿಂದ ಕೂಡ್ಕೊಂಡು ನಿರ್ವಿಕಲ್ಪ ಸಮಾಧಿ ಸಾಧಿಸಕತ್ತಾನ, ಜ್ಞಾನ ಆಗಿಲ್ಲ ಅವನಿಗೆ. ಅಂದ್ರೆ ಸಗುಣಾಷ್ಟಾಂಗ ಸಾಧಿಸುವಂತ ಯೋಗಿಗಳು ಜ್ಞಾನ ಆಗಿರುವುದಿಲ್ಲ, ಜ್ಞಾನ ಪೂರ್ವ ಸಾಧನ ಅದು. ಅವನು ನಿರ್ವಿಕಲ್ಪ ತನೂ ಹೋಗಿರ್ತದ ಅವನ ಸಾಧನೆ, ಆದ್ರ ಉಪಾಧಿ ಇನ್ನೂ ಬಿಟ್ಟಿಲ್ಲಲ್ಲ ಅವನಿಗೆ. ಯಾವ ಉಪಾಧಿ? ಅಂತಃಕರಣ ಉಪಾಧಿ ಅಥವಾ ಮಾಯಾ ಉಪಾಧಿ ಬಿಟ್ಟಿಲ್ಲ. ಅದಕ್ಕ ಅಲ್ಲಿ ಅವನ ಹಠಯೋಗಿಯಲ್ಲಿ ಅತಿ ವ್ಯಾಪ್ತಿ ಆಗಬಾರ್ದು, ಬರೀ ನಿರ್ವಿಕಲ್ಪ ಒಂದು ಶಬ್ದ ಇಟ್ರ ತಿಳ್ಕೊಂಡು ಬ್ರಹ್ಮನಿಗೆ ನಿರುಪಾಧಿ ಅಂತ ಏನ್ರಿ, ಬ್ರಹ್ಮನಿಗೆ ನಿರುಪಾಧಿ ಅಂತ ಹೇಳ್ಬಿಟ್ರು. ನಿರುಪಾಧಿ ಅಂದ್ರ ಅಲ್ಲಿ ಹಠಯೋಗಿಯಲ್ಲಿನೂ ಅತಿ ವ್ಯಾಪ್ತಿ ಆಗುದಿಲ್ಲ, ಹೌದಲ್ಲ? ಹಿಂಗ ಆ ಅತಿ ವ್ಯಾಪ್ತಿ ಕೆಲವು ಮತವಾದಿಗಳಲ್ಲಿ ಕೆಲವು ಕಡೆ ಅತಿ ವ್ಯಾಪ್ತಿ ದೋಷ ಆಗುವುದು ತಪ್ಸು ಸಲುವಾಗಿ ವರಸಚ್ಚಿದಾನಂದ ಪರಿಪೂರ್ಣ ನಿತ್ಯ ನಿಜ ನಿರತಿಶಯ ನಿರ್ವಿ ಕಲ್ಪ ನಿರುಪಾಧಿಯಾಗಿರ್ಬುದೊಂದು ಪರಬ್ರಹ್ಮ ಅಂತ ಈ ರೀತಿಯಾಗಿ ಹೇಳಿ ಹಿಂಗ ಇಡೀ ಇಂಥ ಒಂದು ಬ್ರಹ್ಮ, ಶುದ್ಧ ಬ್ರಹ್ಮ, ಇದು ಜಗತ್ತು ಕಲ್ಪಿತವಾಗಿ ತೋರುಕ್ಕಿಂತ ಪೂರ್ವದಲ್ಲಿ ಒಂದು ಸದೇವ ಸೌಮ್ಯ ಇದಮಗ್ರ ಆಸೆ, ಒಂದೇ ಒಂದು ಶುದ್ಧ ಚೈತನ್ಯ ಇತ್ತು. ಅದಕ್ಕ ಆತ್ಮಾವ ಇದಮೇವಾಗ್ರ ಆಸೀತ್. ಏನ್ರಿ, ಆತ್ಮಾವ ಇದಮೇವ ಅಗ್ರೆ ಆಶಿತ, ಸದೇವ ಸೌಮ್ಯ ಇದಮಗ್ರ ಆಶಿತ ಅನ್ನುವಂತ ಅರ್ಥನೇ ಇದು. ಒಂದು ಅದನ್ನ ಛಾಂದೋಗ್ಯ ಉಪನಿಷತ್ನಾಗ ಹೇಳ್ಯಾರ, ಇದನ್ನ ಬಹುಶಃ ಮುಂಡಕ ಉಪನಿಷತ್ನೊಳಗ ಹೇಳ್ಯಾರ. ಅದಕ್ಕೆ ಈ ರೀತಿಯಾಗಿ ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಒಂದು ಶುದ್ಧ ಚೈತನ್ಯವೇ ಇತ್ತು. ಹಂಗಾರೆ ಶುದ್ಧ ಚೈತನ್ಯ ಒಂದೇ ಇತ್ತು ಅಂತಂದ್ರ ಅದರ್ಲಿಂದ ಸೃಷ್ಟಿ ಹೇಳಾಕ್ ಬರಂಗಿಲ್ಲ, ನಿರ್ಗುಣ ಬ್ರಹ್ಮದಿಂದ ಸೃಷ್ಟಿ ಹೇಳಾಕ್ ಬರಂಗಿಲ್ಲ. ಮತ್ತ ಅಲ್ಲಿ ಒಂದು ಏನು ಸ್ವೀಕಾರ ಮಾಡ್ಬೇಕು? ಒಂದು ಮಾಯೆ ಸ್ವೀಕಾರ ಮಾಡ, ಹೌದು, ಮಾಯೆಯನ್ನ ಸ್ವೀಕಾರ ಮಾಡ. ಹಂಗಾರ ಮಾಯೆ ಹೆಂಗೈತಿ? ಅದು ಹೆಂಗೈತಿ ಮಾಯಾ? ಅದನ್ನ ಹೇಳ್ತಾ, ಉಂಟೆನಿಸದ ಇಲ್ಲೆನಿಸದ ಉಂಟಿಲ್ಲೆನಿಸದ ಅಖಿಳ ಕಂಟಕದ ಬೀಜವೆನಿಪ ಅನಾದಿ ಅವಿದ್ಯೆ ಉಂಟು ಆತ್ಮ ಸತ್ಯೆಯೊಡಗೂಡಿ. ಒಂದು ಶುದ್ಧ ಚೇತನದಲ್ಲಿ ಮಾಯೆಯನ್ನ ಏನ್ ಮಾಡಿದ್ರು? ಸ್ವೀಕಾರ ಸೃಷ್ಟಿ ಮಾಡೋ ಸಲುವಾಗಿ, ಹೌದು. ಹಂಗಾರ ಆ ಮಾಯೆ ಲಕ್ಷಣ ಹೆಂಗ? ಉಂಟೆನಿಸದ. ಉಂಟೆನಿಸದ ಅಂದ್ರೆ
ಸತ್ತಲ್ಲದ. ಉಂಟೆನಿಸದ ಸತ್ತಲ್ಲ. ಇಲ್ಲೆನಿಸದ ಅಸತ್ತಲ್ಲ. ಉಂಟು ಇಲ್ಲ ಎನಿಸದ ಸದಸತ್ತಲ್ಲದ. ಹೌದಿಲ್ಲ? ಅಂದ್ರೆ 9 ಪ್ರಕಾರದಿಂದ ಮಾಯೆಯನ್ನು ಹೇಳಕ್ ಬರಂಗಿಲ್ಲ. 9 ಪ್ರಕಾರದಿಂದ ಮಾಯೆಗೆ ಹಿಂಗ ಹೇಳಕ್ ಬರೋದು. ಅದಕ್ಕ ಮಾಯೆಗೆ ಅನಿರ್ವಚನೀಯ ಅಂತ ಹೇಳಿ. ನಾವೊಮ್ಮೆ ಅನಿರ್ವಚನೀಯ ಪದ ಹೇಳುವಾಗ ಅದನ್ನ ವಚಿಸಲಿಕ್ಕೆ ಬರುದಿಲ್ಲ. ಅದಕ್ಕ ಅನಿರ್ವಚನೀಯ ಅಂತಂದಿವಿ ಅಂದ್ರ ವಚಿಸಲಿಕ್ಕೆ ಬಾರದಕ್ಕ ಏನನ್ಬೇಕಂತೀವಿ ನಾವು? ಅನಿರ್ವಚನೀಯ. ಬ್ರಹ್ಮನು ವಚಿಸಲಿಕ್ಕೆ ಬರುವುದಿಲ್ಲ, ಅದಕ್ಕೂ ಅನಿರ್ವಚನೀಯ ಅನ್ಬೇಕಾಗಿತ್ತಲ್ಲ. ಬ್ರಹ್ಮ ಮನವಾಣಿಗೆ ಅಗೋಚರದ ಇಲ್ರಿ ಅದು. ಹಂಗಾರ ಅದು ವಚಿಸಲಿಕ್ಕೆ ಬರಂಗಿಲ್ಲ. ನತತ್ರ ಚಕ್ಷುರ್ ಗಚ್ಚತೆ ನ ವಾಗ್ ಗಚ್ಚತಿ ಅನ್ನೋ ಮನಃ. ಅದು ವಚಿಸಲಿಕ್ಕೆ ಬಾರದ್ದು ಅನಿರ್ವಚನೀಯ ಅಲ್ಲ. ಅದು ಅನಿರ್ವಚನೀಯಕ್ಕ ಸದಸತ್ ವಿಲಕ್ಷಣ ಬಾಧ ಯೋಗ್ಯ ಸ್ವರೂಪವುಳ್ಳ. ಸತ್ತಿಗೂ ಅಸತ್ತಿಗೂ ಅಂದ್ರೆ 9 ಪ್ರಕಾರದಿಂದ ಹೇಳಾಕ್ ಬರಂದಿರಬಾರ್ದು. ಅಧಿಷ್ಠಾನ ಜ್ಞಾನದಿಂದ ಮಿಥ್ಯಾಗಿ ಹೋಗಿರೋದು. ಅದಕ್ಕೆ ಅನಿರ್ವಚನೀಯ ಅಂತ ನಾವು ಕರಿತೀವಿ. ಹಂಗಾರ ಆ ಮಾಯೆ ಹೆಂಗ್ ಹೇಳ್ತಾರ ಅವರು? ಉಂಟೆನಿಸದ ಅಂದ್ರೆ ಸತ್ತಲ್ಲ. ಒಂದ್ ವೇಳೆ ಅದಕ್ಕೆ ನಾವು ಸತ್ ಅಂತ ಹೇಳಿದಾರ ಏನ್ರಿ? ಸತ್ ಅಂತ ಒಂದ್ ವೇಳೆ ಹೇಳಿದ್ವಿ ಅಂದ್ರ ಅದು ಯಾವ ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಂಡು ಹೋಗಬಾರ್ದಾಗಿ. ಹಂಗ ತ್ರಿಕಾಲ ಅಬಾಧ್ಯವಾದ ಶುದ್ಧ ಚೈತನ್ಯ ಏನ್ರಿ? ತ್ರಿಕಾಲ ಅಬಾಧ್ಯ. 3 ಕಾಲದಲ್ಲಿ ಯಾವುದರಿಂದಲೂ ಮಿಥ್ಯೆ ಆಗೋದಿಲ್ಲ ನೋಡ್ರಿ ಆತ್ಮ. ಭೂತಕಾಲ ತಗೊಳ್ರಿ, ವರ್ತಮಾನ ಕಾಲ ತಗೊಳ್ರಿ, ಮುಂದೆ ಭಾವಿ ಕಾಲ ತಗೊಳ್ರಿ. ಆತ್ಮನಿಗೆ ಹುಟ್ಟು ಸಾವುಗಳಿಲ್ಲ. ಆತ್ಮ ಅವ ಎಂದು ಇಲ್ಲ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಅದಕ್ಕ ಆತ್ಮ ಹೆಂಗದಾನಂದ್ರ ಒಂದ್ ವೇಳೆ ಅವನಿಗೆ ಹುಟ್ಟು ಸಾವು ಅಂತ ಹೇಳಿದಾರ ಪ್ರಶ್ನೆ ಮಾಡ್ತಾನವ. ಹೌದ್ರಿ, ಆತ್ಮ 3 ಕಾಲದಾಗ ಅದಾನ ಅಂತೀರಿ ನೀವು, ನಾ ಹಿಂದ್ ಇದ್ದೆ ಅನ್ನೋದು ನನಗ ಜ್ಞಾಪಕಕ್ಕಿಲ್ಲಲ್ಲ, ನಾ ಮುಂದ್ ಇರ್ತೇನೆ ಅನ್ನೋ ಗ್ಯಾರಂಟಿ ಇಲ್ಲಲ್ಲ, ಹೆಂಗ 3 ಕಾಲದಾಗ ಅದಾನ ಅಂತೀರಿ? ನೀ ಹಿಂದ್ ಇದ್ದಿ ಅನ್ನೋದಕ್ಕೆ ಏನ್ರ ನಿನಗ ಗೊತ್ತಾಗೈತೇನ? ತ್ರಿಕಾಲ ಜ್ಞಾನಿ ಅದೀನಿ ನೀನು ಇಂಥ ವಿದ್ಯೆ ಅಂತ ಇಲ್ಲ, ಅದು ಜ್ಞಾನ ಆಗಿಲ್ಲ. ನಾ ಮುಂದ್ ಇರ್ತಾನಿ ಅನ್ನೋ ಗ್ಯಾರಂಟಿ ನನಗಿಲ್ಲ. ಮತ್ತ 3 ಕಾಲದೊಳಗೆ ಆತ್ಮ ಅದಾನ ಅಂತೀರಿ, ಹೆಂಗ್ ಗೊತ್ತ ಹಿಡಿಬೇಕು ಅಂದ್ರ, ಈಗ ನೋಡ್ರಿ, ಒಬ್ಬ ಸಣ್ಣ ಹುಡುಗ 5-6 ವರ್ಷದ ಹುಡುಗ ಅದಾನ, 10 ವರ್ಷದ ಹುಡುಗ ಅದಾನ. ಇನ್ನು ಅವನು ಈ ಜನ್ಮದೊಳಗ ಪುಣ್ಯ ಪಾಪ ಕರ್ಮ ಮಾಡಿಲ್ಲ. ಸಣ್ಣ ಹುಡುಗರಿಗೆ ಮಹಾ ರೋಗ ಬರಂತಾವಲ್ಲ, ಮಹಾ ರೋಗ ಒಂದು ದುಃಖಕ್ಕೆ ಈಡಾಗ್ತಾರಲ್ಲ, ಆ ರೋಗ ಆ ದುಃಖ ಎಲ್ಲಿಂದ ಬಂತು? ಅದ ಕರ್ಮದ ಫಲ ಹೌದಲ್ಲ? ನಾವ್ ಮಾಡಿದ ಪುಣ್ಯ ಪಾಪದ ಕರ್ಮವೇ ಈ ಜನ್ಮದಾಗ ಸುಖ ದುಃಖ ಕೊಡ್ತದಲ್ಲ, ಕರ್ಮದ ಫಲ. ಹಂಗ ಕರ್ಮ ಯಾವಾಗ ಮಾಡಿದ್ದ? ಈಗ ಮಾಡಿದ ಕರ್ಮದ ಫಲ ಈಗ ಲಭಿಸಾಕತ್ತಲ್ಲ. ಕರ್ಮ ಮಾಡಿಲ್ಲವ ಇನ್ನು ಈಗ, ಅಂದ್ರ ಹಿಂದ ಮಾಡಿದ್ದಾನ. ಹಂಗಾರ ಹಿಂದ ಅವ್ನ ಕರ್ಮ ಮಾಡ್ಬೇಕಾಗಿತ್ತಂದ್ರ ಆತ್ಮನ ಸನ್ನಿಧಾನದಾಗ ಮಾಡ್ಯಾನು, ಆತ್ಮ ಇಲ್ದೆ ಮಾಡ್ಯಾನು. ಆತ್ಮ ಸನ್ನಿಧಾನ ಇಲ್ಲದ್ರ ಕರ್ಮ ಮಾಡಕ್ ಬರಂಗಿಲ್ಲ. ಆತ್ಮ ಕರ್ಮ ಮಾಡಂಗಿಲ್ಲ, ಆತ್ಮನ ಸನ್ನಿಧಾನ ಇಲ್ದ ಕರ್ಮ ನಡೆಯಂಗಿಲ್ಲ. ಹಂಗಾರ ಅದಕ್ಕ ಅಕೃತ ಅಭ್ಯಾಗಮ ಕೃತ ಪ್ರನಾಶ ದೋಷ. ಅಕೃತ ಅಭ್ಯಾಗಮ ಕೃತ ಅಕೃತ ಅಭ್ಯಾಗಮ ಅಂತ ಎದಕ್ಕಂತಾರ? ಅಕೃತಯೋಹೋ ಪುಣ್ಯ ಪಾಪಯೋಹೋ ಏನ್ರಿ? ಅಕೃತಯೋಹೋ ಪುಣ್ಯ ಪಾಪಯೋಹೋ ಏನಂತಾರ ಅವರು? ಅಭ್ಯಾಗಮ ಅಕೃತಯೋಹೋ ಪುಣ್ಯ ಪಾಪಯೋಹೋ ಭೋಗ ರೂಪೇಣ ಅಭ್ಯಾಗಮ. ಮಾಡಲಾರದಂತ ಕರ್ಮಗಳು ಭೋಗ ರೂಪದಿಂದ ನಮಗೀಗ ಪ್ರಾಪ್ತಿ ಆಗ್ತಾವಂದ್ರ ಅದಕ್ಕೆ ಅಕೃತ ಅಭ್ಯಾಗಮ ದೋಷ ಅಂತ. ಮಾಡಿದವನಿಗೇನೆ ಪುಣ್ಯ ಪಾಪ ಕರ್ಮಗಳು ಭೋಗಕ್ಕೆ ಕಾರಣಕ್ಕ ವಿನಃ ಯಾವ ಕರ್ಮ ಮಾಡಿಲ್ಲ ಅವನಿಗೆ ದುಃಖ ಸುಖ ಬರಾಕತತ್ತಿ ಕರ್ಮದಿಂದ ಅಂದ್ರ ಅದಕ್ಕೆ ದೋಷ ಬರ್ತದೆ. ಅಕೃತಯೋಹೋ ಪುಣ್ಯ ಪಾಪಯೋಹೋ ಭೋಗ ರೂಪೇಣ ಅಭ್ಯಾಗಮ. ಮಾಡಲಾರದಂತ ಕರ್ಮಗಳು ಎಂದು ಭೋಗ ರೂಪದಿಂದ ಪ್ರಾಪ್ತಿ ಆಗುವುದಿಲ್ಲ. ಅಕ್ಕತಿ ಅಂದ್ರ ಆ ದೋಷ ಬರ್ತದೆ. ಆಯ್ತು, ಈಗ ಇರ್ತೇನ್ರಿ ನಾನು ವರ್ತಮಾನದೊಳಗ ಅದೇನಿ, ಮುಂದೆ ಇರ್ತೇನೆ, ನನ್ ಏನ್ ಗ್ಯಾರಂಟಿ?
ಮುಂದಿರ್ತಾರ ಏನೇ ಗ್ಯಾರಂಟಿ ಅಂದ್ರ ನೋಡ ಮುಂದ ನೀನ್ ಇರ್ತಿ. ಈಗ ನೀ ಕರ್ಮ ಮಾಡಿದ ಅಂತ ತಿಳ್ಕೊಡ್, ನಾವ್ ಮಾಡ್ತೀವಿ ಕರ್ಮ. ಈಗ ಆಗಾಮಿ ಕರ್ಮ ಮಾಡ್ತೀವಿ. ಈಗ ಶರೀರ ಬಂದ ಮೇಲೆ ಸಾಯುತನನು ಮಾಡಿದ ಕರ್ಮ ಆಗಾಮಿ ಕರ್ಮ. ಇದು ಮುಂದೆ ಏನ್ ಮಾಡ್ತದೆ? ಜನ್ಮಾಂತಿಕ ಕರ್ಮ ಅಲ್ಲ. ಈಗ ಮಾಡೋ ಕರ್ಮ ಒಂದ್ ವೇಳೆ ನಿನ್ನ ಮುಂದ ಭೋಗ ಜ್ಞಾನದ ವಿನಃ ಯಾವ ಕರ್ಮವೂ ನಾಶ ಆಗ್ತದ. ಪ್ರಾಯಶ್ಚಿತ್ತ ಮಾಡ್ಕೊಂಡ್ರ ಪಾಪ ನಾಶ ಆಗ್ತದ, ಪುಣ್ಯ ನಾಶ ಆಗಂಗಿಲ್ಲ. ಹಂಗಾರ ಅಷ್ಟು ಕರ್ಮಗಳು ನಾಶ ಆಗ್ಬೇಕಂದ್ರ ಅಷ್ಟು ಒಮ್ಗೆ ನಾಶ ಆಗೋದಿಲ್ಲ. ಕೆಲವೊಂದು ಕರ್ಮಗಳು ಭೋಗ ಕೊಡದೆ ನಾಶ ಆಗೋದಿಲ್ಲ. ಕೆಲವೊಂದು ಕರ್ಮಗಳು ಭೋಗ ಕೊಟ್ಟ ನಾಶ. ಅದಕ್ಕ ಈಗ ಮಾಡಿದ ಕರ್ಮ ನಿನಗ್ ಭೋಗ ಕೊಡಲಾರ್ದ ನಾಶ ಆಕ್ಕಿತ್ತು ಅಂದ್ರ ಅದಕ್ಕೆ ಕೃತ ಪ್ರನಾಶ ದೋಷ. ಕೃತಯೋಹೋ ಪುಣ್ಯ ಪಾಪಯೋಹೋ ಭೋಗಂ ವಿನ ಅಂತರೇಣ ವಿನಶ್ಯತಿ. ಅಂತರೇ ಒಳಗೆ ನಾಶ ಆಗೋದು, ಭೋಗವಿನ ಭೋಗ ಕೊಡಲಾರದೆ. ಇದಕ್ಕೆ ಕೃತ ಪ್ರನಾಶ ದೋಷ ಅಂತಾರ. ಅದಕ್ಕೆ ಆತ್ತಮ ಮೂರು ಕಾಲದಾಗ ಇನ್ನೂ ತಿಳಿಯೋಂಗ್ ಹೇಳೋಕಂದ್ರ, ಈಗ ಒಂದ್ ಆಕಳ ಮರಿ ಕರು ಹಾಕ್ಯದ. ಆಕಳ ಕರು ಹಾಕ್ಯದ. ಅದಕ್ಕ ಕರುವಿಗೆ ಮೊದಲಿಗೆ ತಾಯಿ ಹಾಲು ಕುಡಿಯಕ ಬಿಟ್ಟು ಹಚ್ಚಿದ್ರ ಒಮ್ಮೆ ಕುಡಿದ ಮ್ಯಾಲೆ 2ನೇ ಸಲಕ್ಕೆ ಅದು ರುಚಿ ಐತಿ ಬಿಡುವಂತ ಪ್ರವೃತ್ತಿ ಆಗಬಹುದು. ಹೌದಿಲ್ಲ? ಅಕಸ್ಮಾತಾಗಿ ನೀನು ಆ ಕರುವಿಗೆ ಮಲಿ ಕುಡ್ಸಾಕ ನೀವು ಹಚ್ಚಲಿಲ್ಲ ಅಂದ್ರುನು ಹಂಗ ಅಡ್ಡಾಡಕತ್ತಂದ್ರ ತಾಯಿ ಕಡೆಗೆ ಮೊಲಿ ಹಾಲು ಕುಡಿಯಾಕ ಹೋಗ್ತಲ್ಲ ಅದು. ಮೊದಲನೇ ಸಲ ಕುಡೋದ್ ಏನ್ರ ಅನುಭವ ಐತೇನು? ಅದ್ ಈಗ ಕುಡಿಯಾಕ ಹೊಂಟತ್ತಲ್ಲ, ಯಾವಾಗಿನ ಸಂಸ್ಕಾರ ಅದು? ಹಿಂದೆ ಎಷ್ಟೋ ಜನ್ಮದಾಗ ತಾಯಿ ಹಾಲು ಕುಡಿದು ಬಂದಂತ ಆ ಸಂಸ್ಕಾರ ಏನ್ ಮಾಡ್ತತಿ? ಈಗ ಹೇಳಿಸ್ತದೆ. ಹೌದಿಲ್ಲ? ಈಗಿದ್ದ ಮುಂದ್ ಇರ್ತಾನೋ ಇಲ್ಲ ಗ್ಯಾರಂಟಿ ಅಂದ್ರ ಅದು ಗ್ಯಾರಂಟಿ ಅದ. ಏನಂದ್ರ ಈಗ ಇರ್ತೇನ್ರಿ ಮುಂದ್ ಇರ್ತಾನೆ ಇಲ್ಲ. ಅಲ್ರಿ ಒಬ್ಬೊಬ್ಬ ಸತ್ನಂದ್ರ ದೆವ್ವ ಪಿಸಾಚಾಕಾರಲ್ಲ. ಮತ್ ಈ ಶರೀರ ಇದ್ರ ಇರ್ತೇನಿ, ಶರೀರ ಸತ್ ಮೇಲೆ ಸತ್ ಹೊಕ್ಕೇನಿ ಅಂದ್ರ ಈ ಶರೀರ ಸತ್ರುನು ದೆವ್ವ ಪಿಸಾಚಿ ಆಗಿರ್ತಾವಲ್ಲ ಅವು. ಹೌದಲ್ಲ? ಮುಂದೂ ಇರ್ತಿ, ಹಿಂದೂ ಇರ್ತಿ, ಶರೀರ ಇದ್ರು ಇರ್ತಿ, ಶರೀರ ಇಲ್ದ್ರು ಇರ್ತೀವಿ. ಅದಕ್ಕೆ ಮೂರು ಕಾಲದಲ್ಲಿ ಇರೋದಕ್ಕೆ ಅಂತಾರ ಸತ್ತ. ಇದು ಆತ್ಮನ ಸ್ವರೂಪ. ಆದ್ರೆ ಮಾಯಾ ಸ್ವರೂಪ ಸತ್ತ ಅಲ್ಲ. ಒಂದು ವೇಳೆ ಮಾಯೆ ಅದು ಉಂಟು ಅಂದ್ರೆ ಸತ್ ಅಂತ ಹೇಳಿದ್ವಿ ಅಂದ್ರೆ ಅದು ಮಾಯೆ ಅಧಿಷ್ಠಾನ ಜ್ಞಾನದಿಂದ ಬ್ರಹ್ಮ ಜ್ಞಾನದಿಂದ ಮಿಥ್ಯೆ ಆಗ್ಬಾರ್ದು. ಮಿಥ್ಯೆ ಆಗಬಾರ್ದು. ಆಕತಿ ಅಂದ್ಮೇಲೆ ಅದು ಏನೋ ಸತ್ತಲ್ಲ. ಒಂದ್ ವೇಳೆ ಮಾಯಾ ಸತ್ ಅಂತ ಒಪ್ಪಿದ್ರ ಏನಾಗ್ತತಿ? ಮಾಯ ಒಂದು ಸತ್ತಾತು, ಆತ್ಮ ಒಂದು ಸತ್ತಾತು, ದ್ವೈತಾಪತ್ತಿ ಬರ್ತದ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಶ್ರುತಿಗೆ ಇರುವ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥದ್ದು ಏನಂತ ಶ್ರುತಿಗೆ ಇರುದ. ಅದಕ್ಕ ಉಂಟೆನಿಸದು ಮತ್ತೆ ಇಲ್ಲೆನಿಸದು ಅಂತಾರ. ಅಂದ್ರ ಇಲ್ಲ ಅಂತ ಹೇಳಕನು ಬರಂಗಿಲ್ಲ. ಅಲ್ರಿ, ಒಂದ್ ವೇಳೆ ಮಾಯೆಗೆ ಇಲ್ಲ ಅಂತ ಹೇಳಿದ್ವಿ. ಇಲ್ಲ ಅಂದ್ರೇನು? ಅಸತ್ ಅಂದ್ರೇನು? ಬರೇ ನಾಮ ಮಾತ್ರ. ಅಸತ್ ಅಂದ್ರ ಈ ಮೊಲದ ಕೋಡ್ ಐತಪ್ಪ, ಮೊಲದ ಕೋಡ್ಗೆ ಅಸತ್ ಅಂತ ಹೇಳಿ. ಮೊಲದ ಕೋಡು ಅಂತ ಹೆಸರು ಮಾತ್ರ ಅದ. ಮೊಲಕ್ಕೇನ್ರ ಕೋಡ್ ಕಂಡಿರೇನು? ಗಗನ ಕುಸುಮ ಅಂತೇವಿ, ಬರೀ ಹೆಸರದ. ವಸ್ತು ಏನ್ರ ಐತೇನು? ಬಂಜೆ ಮಗ ಅಂತ ಹೆಸರು ಇಡ್ತೇವೆ ಅಂತೇವಿ, ಅದಾನೇನು? ಬರೇ ನಾಮ ಮಾತ್ರ ಇರ್ಬೇಕು, ವಸ್ತು ಇರಬಾರ್ದು. ಅದಕ್ಕೆ ಅತ್ಯಂತ ಅಸತ್ತ. ಅಂದ್ರೆ ಸತ್ತಾ ಸ್ಫೂರ್ತಿ ರಹಿತವಾಗಿರ್ಬೇಕು. ಸತ್ತ ಅಂದ್ರ ಇರುವಿಕೆ, ಸ್ಫೂರ್ತಿ ಅಂದ್ರ ತೋರುವಿಕೆ. ಎರಡು ಇಲ್ಲದಕ್ಕೆ ಏನಂತಾರ? ಅಸತ್ ಅಂತ. ಒಂದ್ ವೇಳೆ ಮಾಯೆಗೆ ನಾವು ಅತ್ಯಂತ ಅಸತ್ ಅಂದ್ವಿ ಅಂದ್ರ ಎಲ್ಲರ ಬಂಜಿ ಮಗ ಎಂದಾರ ಮದುವೆ ಮಾಡ್ಕೊಂಡ್ ಮಕ್ಕಳು ಪಡ್ಕೊಂಡ. ಬಂಜಿ ಮಗನಿಗೆ ಮದುವೆ ಮಾಡಿ ಮದುವೆ ಮಾಡಿ ಯಾರ ಮಕ್ಕಳು ಪಡ್ಕೊಂಡಾರನು? ಇಲ್ಲ. ಮಾಯೆಗೆ ಅಸತ್ ಅಂದ್ರ ಜಗತ್ತಿನ ಉತ್ಪತ್ತಿ ಕಾರಣ ಆಗೈತಿ. ಹೆಂಗ ಅಸತ್ ಅಂತೀರಿ? ಈ ಜಗತ್ತಿಗೆ ಉತ್ಪತ್ತಿ ಕಾರಣ ಯಾವ್ದು? ಪ್ರಕೃತಿನೇ ವಿಕೃತಿ ಹೊಂದಿ ಜಗತ್ತ ಪಂಚಮಹಾಭೂತಗಳಾಗ್ಯಾವಲ್ಲ. ಮತ್ತೆ ಇಲ್ಲ ಮಾಯಾ ಬರೀ ನಾವ್ ಮಾತ್ರ ಅಂದಿದ್ರ ಜಗದುತ್ಪತ್ತಿಗೆ ಕಾರಣ ಆಗೈತಿಯಲ್ಲ. ಅದಕ್ಕೆ ಇಲ್ಲ ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೈತಿ. ಹೆಂಗೈತಿ? ಅದು ವ್ಯಾವಹಾರಿಕವಾಗಿ, ಆದ್ರ ಪಾರಮಾರ್ಥಿಕವಾಗಿ ಇಲ್ಲ. ಹೌದಲ್ಲ? ಉಂಟು ಎನಿಸದು ಆತ್ಮನಂತೆ ಪಾರಮಾರ್ಥಿಕ ಸತ್ತವಾಗಿ ಇಲ್ಲ. ಇಲ್ಲ ಅಂತ ಹೇಳ ಇಲ್ಲ ಎನಿಸದು ಅಂದ್ರೆ ಅಸತ್ತಾಗಿರಂಗಿಲ್ಲ. ಏನ್ರಿ? ಮತ್ತೆ ಹೆಂಗ್ ಇರ್ತೈತೆ ಅದು? ಉಂಟು ಇಲ್ಲ ಎನಿಸದು 2-3 ರೀತಿಯಿಂದ ಹೇಳಕ್ ಬರಂಗಿಲ್ಲ. ಐತಿ ಅಂತಾನು ಹೇಳಕ್ ಬರಂಗಿಲ್ಲ,
ಅತ್ಯಂತ ಅಸತ್ ಅಂತಾನು ಹೇಳಕ್ ಬರಂಗಿಲ್ಲ. ಎರಡು ಕೂಡಿ ಇರ್ತಾವೇನ್ರಿ ಅವು? ಉಂಟು ಇಲ್ಲ ಎರಡು ಕೂಡಿ ಏನ ಇರ್ತಾವನು? ಎರಡು ಕೂಡಿ ಉಂಟು ಮತ್ತು ಇಲ್ಲ. ಉಂಟಂದ್ರ ಭಾವ, ಇಲ್ಲ ಅಂದ್ರ ಅಭಾವ. ಭಾವ ಮತ್ತು ಅಭಾವಗಳು ಏಕಕಾಲದಲ್ಲಿ ಒಂದೇ ವಸ್ತುವಿನಲ್ಲಿ ಕೂಡಿರಂಗಿಲ್ಲ. ಇರ್ತಾವ. ಒಂದು ವಸ್ತುವಿಗೆ ನಾವು ಭಾವರ ಹೇಳ್ಬೇಕು, ಒಂದು ವಸ್ತುವಿಗೆ ಅಭಾವರ ಹೇಳ್ಬೇಕು. ಭಾವ ಅಭಾವ ಎರಡು ಒಂದೇ ವಸ್ತುವಿನಲ್ಲಿ ಏಕಕಾಲಕ್ಕೆ ಇರ್ತಾವೇನು? ಇರಂಗಿಲ್ಲ. ಅದಕ್ಕ ಎರಡು ಕೂಡಿರಂಗಿಲ್ಲ. ಅದಕ್ಕ ಉಂಟು ಇಲ್ಲ ಎನಿಸದು ಅಂತ ಹೇಳಿದ್ರು. ಇನ್ನು ಮುಂದೆ ಏನ್ ಹೇಳ್ತಾರೆ? ಭಿನ್ನ ಅಭಿನ್ನ ಭಿನ್ನ ಈ ರೀತಿಯಾಗಿನೂ ಹೇಳಾಕ್ ಬರಂಗಿಲ್ಲ. ಒಂದು 3 ಪ್ರಕಾರ ಹೇಳಿದ್ರಿ, ಈಗ 9 ಪ್ರಕಾರ ಹೇಳ್ತಾರಲ್ಲ. ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಅಲ್ಲ. ಒಂದು ವೇಳೆ ಬ್ರಹ್ಮ ಚೈತನ್ಯಕ್ಕಿಂತ ಅದು ಭಿನ್ನ ಅಂತ ಹೇಳಿದರ, ಬ್ರಹ್ಮಕ್ಕೆ ಭಿನ್ನವಾದಂತ ಏನ್ರಿ ಈ ಒಂದು ಮಾಯವನ್ನು ಹೇಳಿದ್ವಿ ಅಂದ್ರೆ, ಮಾಯೆ ಒಂದು ಸತ್ತ ಭಿನ್ನವಾಗಿ ಒಂದು ಉಳಿತು, ಈ ಒಂದು ಚೈತನ್ಯ ಒಂದು ಭಿನ್ನವಾಗಿ ಉಳಿತು. ಎರಡು ವಸ್ತುಗಳು ಉಳಿದು ಬಂದ್ಮೇಲೆ ಇಲ್ಲಿ ಏನಾಗ್ತತಿ ಅಂತಂದ್ರೆ ದ್ವೈತಾಪತ್ತಿ ಬರ್ತ. ಅಷ್ಟೇ ಅಲ್ಲದೆ ಮಾಯೇನೋ ಒಂದು ಸತ್ತ ಪಡ್ಕೊಂಡು ಜೀವಂತ ಆಗೈತಿ, ಬ್ರಹ್ಮನೋ ಒಂದು ಸತ್ತಾದ. ಆ ಎರಡಕ್ಕೂ ಸಮಾನ ಸತ್ತ ಹೇಳಿದ್ವಿ ಅಂದ್ರೆ ವಿಜಾತೀಯ ಭೇದ ಬರ್ತದ. ಆತ್ಮ ಮತ್ತು ಮಾಯೆಗೆ ವಿಜಾತೀಯ ಭೇದ ಬರ್ತದೆ, ದ್ವೈತಾಪತ್ತಿ ಬರ್ತದಲ್ಲಿ. ಮತ್ತೆ ಅದು ಶ್ರುತಿ ಏನ್ ಹೇಳ್ತದಪ್ಪ? ಏಕಮೇವ ಅದ್ವಿತೀಯ ಬ್ರಹ್ಮ ಏಕೋ ದೇವ ಅಂತ ಹೇಳ್ತದಲ್ಲ, ಆ ಶ್ರುತಿಗೆ ಏನಕತಿ ವಿರೋಧ ಆಗ್ತದ. ಹೌದಿಲ್ಲ? ಭಿನ್ನ ಅನ್ನೋಲ್ಲ. ಅದಕ್ಕ ಭಿನ್ನ ಅಂತ ಹೇಳಿದ್ರೆ ಹಿಂಗ ಏನಕತಿ, ಈ ಜಗತ್ತು ಮಾಯೆಗೆ ಮಿಥ್ಯಾತ್ವವನ್ನು ಹೇಳುವಂತ ಶ್ರುತಿಗಳು ವ್ಯರ್ಥ ಆಗ್ತಾವ. ಹೌದಲ್ಲ? ಮಾಯೆ ಮಿಥ್ಯ ಅಂತ ಹೇಳ್ತಾವ, ಮಾಯೆ ಜಗತ್ ಮಿಥ್ಯ ಅಂತ ಹೇಳುವಂತ ಶ್ರುತಿ ಏನದಲ್ಲ, ಅವು ಏನಕ್ಕವ ವ್ಯರ್ಥ ಆಗ್ತಾವ. ಅದಕ್ಕ ಭಿನ್ನ ಅಂತ ಹೇಳಕ್ ಬರೋದಿಲ್ಲ. ಅಭಿನ್ನ ಅಂತ ಹೇಳಾಕನು ಬರಂಗಿಲ್ಲ. ಅಭಿನ್ನ ಅಂತ ಯಾಕೆ ಹೇಳಕ್ ಬರೋದಿಲ್ಲ? ಮಾಯಾ ಜಡ ಅದ, ಆತ್ಮ ಚೈತನ್ಯ. ಹೌದು? ಮಾಯಾ ಜಡ, ಆತ್ಮ ಎಂದ ಅದಾನ ಚೈತನ್ಯ. ಚೈತನ್ಯ ಅಂದ್ರ ಅರು, ಜಡ ಅಂದ್ರ ಇದು. ಈ ಜಡ ಚೈತನ್ಯಗಳು ವಿರುದ್ಧ ಲಕ್ಷಣವಾಗಿ ಕೂಡಿರುವುದರಿಂದ, ಬೆಳಕು ಕತ್ತಲುಗಳಂತೆ ವಿರೋಧವಾಗಿರುವುದರಿಂದ ಎರಡೂ ಕೂಡಿರಂಗಿಲ್ಲ. ಇರ್ತಾವಲ್ರಿ. ಮತ್ತೆ ನೀವು ಮಾಯೆಯನ್ನ ಸ್ವೀಕಾರ ಮಾಡಿ ಇರ್ತಾವಂದ್ರೆ ಎರಡು ಸಮಾನ ಸತ್ತಾದಲ್ಲಿ ಎರಡು ಕೂಡಿರಂಗಿಲ್ಲ, ಭಿನ್ನ ಸತ್ತಾದಲ್ಲಿ ಎರಡು ಕೂಡಿರ್ತಾವ. ಹೌದ್ಲಿ? ಭಿನ್ನ ಸತ್ತಾದಲ್ಲಿ ಎರಡು ಕೂಡಿರ್ತಾವ ಅಂದ್ರ ಅದ್ರಾಗ ಒಂದು ಕಲ್ಪಿತ ಇರ್ತದ, ಒಂದು ಪಾರಮಾರ್ಥಿಕ. ಆತ್ಮ ಪಾರಮಾರ್ಥಿಕ ಅದ, ಆಮೇಲೆ ಮಾಯೆ ಕಲ್ಪಿತ. ನಾವು ಮತ್ತು ಸೃಷ್ಟಿ ಕ್ರಮ ಹೇಳ್ಬೇಕಾಗಿತ್ತು ಅಂದ್ರ ಆಧಾರವ ಬ್ರಹ್ಮಕ್ ಆಧಾರ ಹೇಳ್ತೇವಲ್ಲ, ಮಾಯೆ ಒಂದು ಕಲ್ಪಿತ ಐತದಾಗ ಅಂತ ಹೇಳ್ತೇವಿ. ಈಗ ನೋಡಿದ್ರೆ ಎರಡು ಕೂಡಿರೋದಿಲ್ಲ ಅನ್ನಕತ್ತೀರಿ. ಎರಡು ಕೂಡಿರೋದಿಲ್ಲ ಅಂದ್ರ ಒಂದೇ ಸತ್ತಾದಲ್ಲಿ ಎರಡು ಕೂಡಿರೋದಿಲ್ಲ, ಭಿನ್ನ ಸತ್ತಾದಲ್ಲಿ ಎರಡು ಕೂಡಿರೋದಿಲ್ಲ ಅಂತ ಈ ರೀತಿ ಹೇಳಿದ್ರು. ಅದಕ್ಕೆ ಎರಡು ಜಡ ಚೈತನ್ಯಗಳು ಎರಡು ಏನಪ್ಪಾ ಅಂತಂದ್ರ ಐಕ್ಯ ಆಗುದಿಲ್ಲ, ಅಭಿನ್ನ ಅಂತ ಹೇಳಕನು ಬರೋದಿಲ್ಲ. ಇನ್ನ ಭಿನ್ನ ಅಂತ ಹೇಳಕ್ ಬರ್ತೈತೇನ್ರಿ? ಏನ್ರಿ? ಭಿನ್ನ ಅಭಿನ್ನ ಹೆಂಗ್ ಯಾಕೆ ಹೇಳಕ್ ಬರೋದಿಲ್ಲ ಅಂತ, ಭಿನ್ನಗಳು ವಿರೋಧಗಳ ಇಲ್ಲ. ಅಥವಾ ಅಭಿನ್ನ ಅಂತ ಹೇಳ್ಯಾವ ಅಂತ ತಿಳ್ಕೊಂಡ್ರ, ಒಂದ್ ವೇಳೆ ಬ್ರಹ್ಮದೊಡನೆ ಅಭಿನ್ನದಪ್ಪ ಮಾಯ, ಹಂಗಾರ ಬ್ರಹ್ಮದೊಳ ಮಾಯ ಅಭಿನ್ನದ ಅಂದ್ರ ಬ್ರಹ್ಮ ಎಲ್ಲಿ ಇಟ್ಕೊಂಡ ಮಾಯನ್ನ? ಅಭಿನ್ನ ಅಂದ್ರ ಎಲ್ಲಿ ಇಟ್ಕೊಂಡ? ಬಟ್ಟೆಗೆ ಇಟ್ಕೊಂಡ. ಹಂಗಾರ ಮಾಯ ಆತ್ಮ ಬ್ರಹ್ಮದಲ್ಲಿ ಒಂದ್ ವೇಳೆ ಆ ಬ್ರಹ್ಮ ಕೊಳ್ಳದ, ಅದ್ರಾಗ ಈಗ ಆಲೂಗಡ್ಡಿ ಪಲ್ಯ ಮಾಡಿ ಅದ್ರ ಮ್ಯಾಲೆ ಕಡ್ಲಿ ಹಿಟ್ಟಿನಾಗ ಎದ್ದೇವು ಇಟ್ರಂದ್ರ ಬೋಂಡಾ ತಯಾರ. ಮ್ಯಾಲ ಹಿಟ್ಟು ಕಡ್ಲಿ ಹಿಟ್ಟಿರ್ತತಿ, ಒಳಗ ಆಲೂಗಡ್ಡಿ ಇರ್ತದ. ಹಂಗ ಮಾಯೆಯನ್ನು ಒಳಗೆ ಇಟ್ಕೊಂಡು ಬೋಂಡಾದ ರೀತಿ ಹೊರಗದಾನ, ವಿರಳದಾನ, ಅವಿರಳದಾನ. ಒಳಗು ಹೊರಗು ಎಲ್ಲಿ ಜಗ ಬಿಟ್ಟಿಲ್ಲವ. ಹೌದಿಲ್ಲ? ಆದ್ರ ಹೊರಗರ ಐತನಂತೀಯ ಪೂರ್ಣದ, ಒಳಗರದ ಐತೇನ ಜಗ ಕೊಟ್ಟಾನಂದ್ರ ಅವಿರಳದ. ಹೌದಲ್ಲ? ಒಳಗುನು ಕೊಳ್ಳಿಲ್ಲ, ಹೊರಗುನು ಜಗ ಬಿಟ್ಟಿಲ್ಲ ಅಂದ್ರ ಎಲ್ಲಾ ಕಡೆಗೂ ಅದ ಐತಿ. ಅದಕ್ಕ ಮಾಯ ಅದ್ರ ಜೊತೆ ಅಭಿನ್ನವಾಗಿರಂಗಿಲ್ಲ. ಜಡ ಚೇತನಗಳಾಗಿರೋದ ಎರಡು ವಿರೋಧ ಆಗಿರ್ತಾವ.
ಇನ್ನು ಭಿನ್ನ ಭಿನ್ನ ಅಂತ ಯಾಕೆ ಹೇಳಾಕ್ ಬರೋದಿಲ್ರಿ ಅಂತಂದ್ರ ಭಿನ್ನ ಭಿನ್ನ ಅಂತ ಯಾಕೆ ಹೇಳಾಕ್ ಬರಂಗಿಲ್ಲ ಅಂತಂದ್ರೆ ಅವೆರಡು ವಿರೋಧಗಳಾಗ್ಯಾವ. ಅವೆರಡು ಹೆಂಗದ ವಿರೋಧ ಆಗ್ಯಾವ. ಭಿನ್ನ ಅಭಿನ್ನ ಎರಡು ವಿರೋಧ ಅದ. ಭಿನ್ನ ಇದ್ದಲ್ಲಿ ಅಭಿನ್ನ ಇರಂಗಿಲ್ಲ, ಅಭಿನ್ನ ಇದ್ದಲ್ಲಿ ಭಿನ್ನ ಇರಂಗಿಲ್ಲ. ಭಿನ್ನ ಅಭಿನ್ನ ಇದು ಹಿಂಗೆ. ಇನ್ನು ಸಾವಯವ ನಿರವಯವ, ಸಾವಯವ ನಿರವಯವ. ಸಾವಯವ ಅಂತ ಹೇಳಿದ್ರೆ ಏನಾಯ್ತು? ಮಾಯೆಗೆ ನಾವು ಸಾವಯವ ಅಂತೀವಿ. ಸಾವಯವ ಅಂದ್ರ ಮಾಯೆಗೆ ಸಾಧಿತ್ವ ಬರ್ತದ. ಸಾಧಿತ್ವ ಅಂದ್ರೇನ? ಆದಿ ಉಳ್ಳದಕ್ಕ ಸಾಧಿತ್ವ ಅಂತ. ಆದಿ ಉಳ್ಳದಂದ್ರೇನು? ಮಾಯೆಗೆ ಒಂದು ಉತ್ಪತ್ತಿ ಹೇಳ್ದಂಗ ಆತ. ಮಾಯೆ ಉತ್ಪತ್ತಿ ಆಗೈತಿ, ಇಂತ ಟೈಮ್ದಾಗ ಇಷ್ಟು ವರ್ಷದಿಂದ ಉತ್ಪತ್ತಿ ಆಗೈತಿ ಅಂತ ಅದಕ್ಕೆ ಟೈಮಿಂಗ್ ಕೊಟ್ಟಂಗ ಆತ. ಅದಕ್ಕ ಯಾವುದು ಸಾವಯವ ಇರುತ್ತದೆಯೋ ಅದು ಉತ್ಪತ್ತಿ ಆಗಿರುತ್ತದೆ. ಸಾವಯವ ಇದ್ದಿದೆ ಅಂತಂತೆ ಉತ್ಪತ್ತಿ ಇರ್ತದೆ. ಹಂಗಾರ ಮಾಯೆ ಸಾವಯವ ಅಂದ್ರ ಮಾಯೆ ಉತ್ಪತ್ತಿ ಆಗೈತಿ ಅಂತ ಹೇಳ್ಬೇಕಾತ. ಮಾಯೆ ಉತ್ಪತ್ತಿ ಆಗೈತಿ ಅಂದ್ರ ಎಷ್ಟ್ 100 ವರ್ಷದಿಂದ ಉತ್ಪತ್ತಿ ಆಗೈತಿ? ಯಾರಿಂದ ಉತ್ಪತ್ತಿ ಆಗೈತಿ? ತನ್ನಿಂದ ತಾನು ಉತ್ಪತ್ತಿ ಆಗೈತಿ ಅಂದ್ರ ಆತ್ಮಾಶ್ರಯ ದೋಷ ಬರ್ತದೆ. ಹೌದಿಲ್ಲ? ಉತ್ಪತ್ತಿ ಮಾಯೆಗೆ ಒಂದ್ ವೇಳೆ ಇಲ್ರಿ ಬ್ರಹ್ಮನಿಂದ ಮಾಯಾ ಉತ್ಪತ್ತಿ ಆಗೈತೆ ಅಂದ್ರೆ ಬ್ರಹ್ಮ ನಿರೋಯವ ನಿರ್ವಿಕಾರವನ ಶುದ್ಧ ಬ್ರಹ್ಮದಿಂದ ಮಾಯೆಯನ್ನು ಉತ್ಪತ್ತಿ ಆಗೈತೆ, ಅವನಲ್ಲಿ ವಿಕಾರತ್ವ ಹೇಳ್ಬೇಕಾಗ್ತದ. ನಿರವಯ ಇದ್ದು ಬ್ರಹ್ಮ ಯಾವುದಕ್ಕೂ ಉತ್ಪತ್ತಿಗೆ ಕಾರಣ ಆಗುದಿಲ್ಲ. ಮಾಯೆ ಒಂದ್ ವೇಳೆ ಬ್ರಹ್ಮನಿಂದ ಮಾಯೆ ಉತ್ಪತ್ತಿ ಆಗೈತೆ ಅಂದ್ರೆ ಬ್ರಹ್ಮ ವಿಕಾರ ಆಗ್ಬೇಕಾಗ್ತದೆ. ಮತ್ತ ಮಾಯ ತನ್ನಿಂದ ತಾನು ಉತ್ಪತ್ತಿ ಆಗೈತೇನ ಅಂತಂದ್ರ ಆತ್ಮಾಶ್ರಯ ದೋಷ. ಇಲ್ರಿ ಬ್ರಹ್ಮ ಮಾಯ ಎರಡು ಸಂಬಂಧ ಏನೈತಲ್ಲ ಅದು ಅನಾದಿ ಅದ. ಮಾಯೆಗೆ ಅನಾದಿ ಅಂತೀವಿ 6 ಅನಾದಿಗಳದ. 6 ಅನಾದಿಯೊಳಗ ಒಂದ್ ಅನಾದಿ ಅದು ಬ್ರಹ್ಮಂದು ಅನಾದಿ ಅನಂತ, 5 ಅನಾದಿ ಶಾಂತ. ಮಾಯೆಗನ ಹುಟ್ಟು ಹೇಳಾಕ್ ಬರ್ದಲ್ರಿ ಅಂತ ಅದಕ್ಕ ಸಾತಿಶಯ ಅಲ್ಲ, ಸಾವಯವ ಅಲ್ಲ. ಏನಂತಾರ ಅವ್ರು? ಸಾವಯವ. ಸಾವಯವ ಹೇಳಿದ್ರೆ ಅದಕ್ಕೆ ಉತ್ಪತ್ತಿ ಹೇಳ್ಬೇಕು. ಮಾಯೆಗೆ ಉತ್ಪತ್ತಿ ಇಲ್ಲ. ಉತ್ಪತ್ತಿ ಹೇಳಿದ್ರೆ ಯಾರಿಂದ ಉತ್ಪತ್ತಿ ಹೇಳ್ತೀರಿ? ನಿರ್ಗುಣ ಬ್ರಹ್ಮನಿಂದ ಹೇಳ್ತಿರೋ ಅಥವಾ ಮಾಯಾ ತನ್ನಿಂದ ತಾನು ಉತ್ಪತ್ತಿ ಹೇಳ್ತಿರೋ? ತನ್ನಿಂದ ತಾನು ಉತ್ಪತ್ತಿ ಹೇಳಿದ್ರೆ ಆತ್ಮಾಶ್ರಯ. ಇಲ್ರಿ ಬ್ರಹ್ಮ ಮಾಯೆ ಸಂಬಂಧದಿಂದ ಉತ್ಪತ್ತಿ ಆಕತಿ ಅಂದ್ರ ಬ್ರಹ್ಮ ಮತ್ತು ಮಾಯೆ ಸಂಬಂಧ ಇದು ಬ್ರಹ್ಮ ಮತ್ತು ಮಾಯೆಯನ್ನು ಸ್ವೀಕಾರ ಮಾಡಿದ ಮೇಲೆ ಸಂಬಂಧ ಆಗೈತಿ. ಮಾಯೆ ಸ್ವೀಕಾರ ಮಾಡಲಾರದ ಹೊರತು ಬ್ರಹ್ಮನೊಡನೆ ಎದರದ ಸಂಬಂಧ ಹೇಳ್ತೀರಿ? ಸ್ವೀಕಾರ ಮಾಡಿದ್ದು ಮೊದಲಾತೋ ಸಂಬಂಧ ಮೊದಲಾತೋ? ಸ್ವೀಕಾರ ಮಾಡಿದ ಮೊದಲಾತಲ್ಲ. ಮಾಯೆ ಬ್ರಹ್ಮರ ಸಂಬಂಧನೂ ಅನಾದಿ ಐತಿ. ಅದು ಅದರಿಂದ ಮಾಯ ಸಂಬಂಧದಿಂದ ಮಾಯ ಉತ್ಪತ್ತಿ ಆಗೈತೆ ಅಂದ್ರ ಮಾಯೆಯನ್ನು ಸ್ವೀಕಾರ ಮಾಡಲಾರದೆ ಹೊರತು ಬ್ರಹ್ಮನೊಡನೆ ಎದ್ರದ್ದು ಸಂಬಂಧ ಹೇಳಿದ್ರಿ? ಸಂಬಂಧ ಮಾಯದ ಹೇಳ್ಬೇಕಂದ್ರ ಮಾಯೆ ಮೊದಲು ಸ್ವೀಕಾರ ಮಾಡಿರಿ, ಆಮೇಲೆ ಸಂಬಂಧ. ಹೌದಿಲ್ಲ? ಆಯ್ತು ರೀ. ಮಾಯಾನ ಮಗಾಜಿ ಈಶ್ವರ ಅದಾನಲ್ಲ, ಈಶ್ವರನಿಂದ ಮಾಯಾ ಉತ್ಪತ್ತಿ ಆಗ್ತೈತೇನೆ? ಇಲ್ಲ. ಅವ ಈ ಮಾಯಾ ಸಿದ್ಧ ಆದ್ಮೇಲೆ ಈಶ್ವರ ಸಿದ್ಧ ಆಗ್ಯಾನಲ್ಲ. ಏನ್ ಮಾಯೆಯಲ್ಲೇ ಮೊದಲ ಈಶ್ವರ ಸಿದ್ಧ ಆಗ್ಯಾನ. ಮಾಯಾ ಕ್ಯಾಯಾಹ ಕಾಮಧೇನೋ ವತ್ಸವ್ ಜೀವೇಶ್ವರ ಒಪ್ಪವು. ಮಾಯಾ ಅನ್ನುವಂತ ಕಾಮಧೇನುವಿನ ಮಕ್ಕಳು ಇಬ್ಬರು ಅದಾರ. ಒಬ್ಬ ಈಶ್ವರ ಅನ್ನುವಂತ ದೊಡ್ಡ ಕರು ಅದ, ಏನ್ರಿ ಏನ್ ಜೀವ ಅನ್ನುವಂತ ಒಂದು ಸಣ್ಣ ಕರು ಅದ. ಒಂದು ದೊಡ್ಡ ಕರು ಹಾಲು ಕುಡಿದ ಮೇಲೆ ಸಣ್ಣ ಕರು ಹಾಲು ಕುಡಿಯಕ್ ಹೋಗ್ತದೆ. ಯಥೇಷ್ಟಂ ಪಿಬತಿ ದ್ವೈತಂ ತತ್ವಂತು ಅದ್ವೈತಮೇವ ಹಿ. ಎರಡೂ ಕರುಗಳು ದ್ವೈತ ಅನ್ನುವಂತ ಹಾಲು ಕುಡಿತಾವ, ಅದ್ರ ತತ್ವ ಅದ್ವೈತವಾಗಿ. ಆತ್ಮ ಏನದ? ಅದ್ವೈತ. ಹಂಗಾರೆ ಜೀವೇಶ್ವರಲಿಂದನೂ ಉತ್ಪತ್ತಿ ಇಲ್ಲ. ಹೌದಲ್ಲ? ಜೀವೇಶ್ವರ ಭೇದದಿಂದ ಉತ್ಪತ್ತಿ ಯಾವ್ದ್ರಲಿಂದ ಉತ್ಪತ್ತಿ ಹೇಳಕ್ ಬರಂಗಿಲ್ಲ. ಅದಕ್ಕ ಮಾಯಾ ಸಾವಯವ ಅಲ್ಲ. ಸಾವಯವ ಹೇಳಿದ್ರ ಸಾಧಿತ್ವ ಹೇಳ್ಬೇಕಂದ್ರ ಅದು ಉತ್ಪತ್ತಿ ಇಂಥ ಟೈಮ್ದಾಗ ಉತ್ಪತ್ತಿ ಆಗೈತಿ, ಇಂಥವ್ರಿಂದ ಉತ್ಪತ್ತಿ ಆಗೈತಿ ಅಂತಾನೆ ಹೇಳ್ಬೇಕಾಗ್ತೈತಿ ಅಂತಾರ. ಟೈಮ್ ಭಾಳ ಆಗೈತೆ. ಈ ವಿಷಯವನ್ನ ನಾಳೆ ನೋಡೋಣ. ಇವತ್ತಿನ ಸೇವೆ